ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದುದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿ ಕಥೆ ಕೇಳುವೆ ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನದಲ್ಲಿ ಇದ್ದಳು ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನದಲ್ಲಿ ಇದ್ದಳು ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದನು ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದನು ಕಾವಲಿರು ಎಂದಳು ಗೌರಿ ಒಲವಿಂದ ಕಾವಲಿರು ಎಂದಳು ಗೌರಿ ಒಲವಿಂದ ಹೇಳುವೆ ಕತೆ ಹೇಳುವೆ ಕೇಳಿ ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದುದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿ ಕತೆ ಕೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಇಲ್ಲೇ ನಿಲ್ಲಿ ಎಂದು ಕಂದ ಎನನು ಹೊರಗೆ ಮುಕ್ತಿ ಬಂತು ಆಗ ಕೋಪದ ಹೊನಲು ಕೋಪದ ಹೊನಲು ಕೋಪದಿರುದ ಶೂಲ ತೆಗೆದು ನಿಂತನು ತ್ರಿಪುರಾರಿ ಕಂದನ ತಲೆ ಕತ್ತರಿಸಿದ ರಾಮ ಸಂಹಾರಿ ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು
ಮಗನ ತಮ್ಮಿ ಅವಳೆ ಮನವಾಗಿದ್ದನು. ಇಂದಿನಿಂದ ಮೊದಲ ಪೂಜೆಯೊಂದು ನಿನಗೆ ಎಂದನು. ಕಣಗಳಿಗೆ ನಾಯಕ ನೀನು ಶಿವನು ನುಡಿದನು. ಅಂದಿನಿಂದ ಕಂದನಾದ ದೈವಗಳ ನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ.